ಸೊ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ಸೊ ವಿಷಯ ಏನಂದ್ರೆ, ಇವಾಗ ನೀವು ಜಸ್ಟ್ ಕೃಷ್ಣನ್ ವಿಡಿಯೋ ನೋಡಿದ್ರಲ್ಲ, ಅದು ತುಂಬಾನೇ ಇವಾಗ ಟ್ರೆಂಡಿಂಗ್ ಅಲ್ಲಿ ಇದೆ. ಸೊ ಆ ರೀತಿ ವಿಡಿಯೋನ ಯಾವ ರೀತಿ ಎಡಿಟ್ ಮಾಡೋದು ಅಂತ ನಾನು ಇವಾಗ ನಿಮಗೆ ಹೇಳ್ಕೊಡ್ತೀನಿ. ಇದನ್ನ ನಾನು ಅಲೈಟ್ ಮೋಷನ್ ಅಲ್ಲಿ ಮಾಡಿದ್ದೀನಿ. ಇದನ್ನ ತುಂಬಾ ಈಸಿಯಾಗಿ ನೀವು ಜಸ್ಟ್ ಫೋಟೋಸ್ನ ರಿಪ್ಲೇಸ್ ಮಾಡಿ ಎಡಿಟ್ ಮಾಡ್ಕೋಬಹುದು. ಸೊ ಇದಕ್ಕೆ ನೀವು ಮೊದಲು ನಿಮಗೆ ಕೃಷ್ಣನ್ ಫೋಟೋನ ಎಡಿಟ್ ಮಾಡ್ಕೊಳ್ಳೋಕೆ ಒಂದು ಪ್ರಾಂಪ್ಟ್ ಬೇಕು. ಆ ಪ್ರಾಂಪ್ಟ್ ನಾನು ನನ್ನ ಟೆಲಿಗ್ರಾಮ್ ಚಾನಲ್ ಅಲ್ಲಿ ಕೊಟ್ಟಿರ್ತೀನಿ. ನೀವು ಅಲ್ಲಿಂದ ಆ ಪ್ರಾಂಪ್ಟ್ ನ ಕಾಪಿ ಮಾಡ್ಕೊಂಡ್ಬಿಟ್ಟು ಆ ಕೃಷ್ಣನ್ ಫೋಟೋನ ಚಾಟ್ ಜಿಪಿಟಿಲಿ ಎಡಿಟ್ ಮಾಡ್ಕೋಬೇಕು. ಸೊ ಇವಾಗ ಅದನ್ನ ನಾನು ಚಾಟ್ ಜಿಪಿಟಿಲಿ ಯಾವ ರೀತಿ ಎಡಿಟ್ ಮಾಡ್ಕೊಳ್ಳೋದು ಅಂತ ಮೊದಲು ನಿಮಗೆ ಸ್ಕ್ರೀನ್ ರೆಕಾರ್ಡಿಂಗ್ ಅಲ್ಲಿ ತೋರಿಸ್ತೀನಿ. ಅದಾದ್ಮೇಲೆ ಆ ಒಂದು ಅಲೈಟ್ ಮೋಷನ್ ಅಲ್ಲಿ ವಿಡಿಯೋ ಹೇಗೆ ಎಡಿಟ್ ಮಾಡ್ಕೊಳ್ಳೋದು ಅಂತ ಆಮೇಲೆ ಹೇಳ್ಕೊಡ್ತೀನಿ. ಸ್ಕ್ರೀನ್ ರೆಕಾರ್ಡಿಂಗ್ ಅಲ್ಲಿ ನೀವು ನೋಡ್ಬಿಟ್ಟು ಅದನ್ನ ಈಸಿಯಾಗಿ ಎಡಿಟ್ ಮಾಡ್ಕೋಬಹುದು. ಅದ್ರ ಪ್ರಾಜೆಕ್ಟ್ ಲಿಂಕು ಕೂಡ ನಾನು ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಸೊ ಅಲ್ಲಿಂದ ನೀವು ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಂಪೋರ್ಟ್ ಮಾಡ್ಕೋಬೇಕು ಆ ಲಿಂಕ್ನ ಅಲೈಟ್ ಮೋಷನ್ಗೆ. ಆಮೇಲೆ ಸ್ಕ್ರೀನ್ ರೆಕಾರ್ಡಿಂಗ್ ಅಲ್ಲಿ ನಾನು ಯಾವ ರೀತಿ ಮಾಡ್ತಾ ಇರ್ತೀನೋ ನೀವು ಜಸ್ಟ್ ಅದೇ ರೀತಿ ರಿಪ್ಲೇಸ್ ಮಾಡಿ ವಿಡಿಯೋನ ಎಡಿಟ್ ಮಾಡ್ಕೊಳ್ಳಿ. ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆದ್ರೆ ವಿಡಿಯೋ ಒಂದು ಲೈಕ್ ಮಾಡಿ, ಮತ್ತೆ ವಿಡಿಯೋ ಯಾವ ತರ ಇದೆ ಅಂತ ಒಂದು ಕಮೆಂಟ್ ಮಾಡಿ ಗೈಸ್. ಸೊ ಬನ್ನಿ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲು ಚಾಟ್ ಜಿಪಿಟಿನ ಓಪನ್ ಮಾಡ್ಕೊಳ್ಳಿ. ಆಮೇಲೆ ನಾನು ಕೊಟ್ಟಿರೋ ಪ್ರಾಂಪ್ಟ್ ನ ಇಲ್ಲಿ ಪೇಸ್ಟ್ ಮಾಡ್ಕೊಳ್ಳಿ. ಪೇಸ್ಟ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಪ್ಲಸ್ ಮೇಲೆ ಕ್ಲಿಕ್ ಮಾಡಿ, ಫೋಟೋಸ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮೊಂದು ಫೋಟೋನ ಇಲ್ಲಿ ಆ್ಯಡ್ ಮಾಡ್ಕೊಳ್ಳಿ. ಆ್ಯಡ್ ಮಾಡ್ಕೊಂಡು ಸ್ವಲ್ಪ ಹೊತ್ತು ಫೋಟೋ ಲೋಡ್ ಆಗುತ್ತೆ. ಲೋಡ್ ಆದಮೇಲೆ ಇಲ್ಲಿ ಬ್ಲೂ ಮಾರ್ಕ್ ಬರುತ್ತೆ, ಏರೋ ಮಾರ್ಕು, ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಾದ್ಮೇಲೆ ಕ್ರಿಯೇಟಿಂಗ್ ಇಮೇಜ್ ಅಂತ ಬರುತ್ತೆ. ಕ್ರಿಯೇಟಿಂಗ್ ಇಮೇಜ್ ಅಂತ ಬಂದಮೇಲೆ ಸ್ವಲ್ಪ ಸೆಕೆಂಡ್ ವೇಟ್ ಮಾಡಿಬಿಟ್ಟು ಫೋಟೋ ರೆಡಿ ಆಗುತ್ತೆ. ಫೋಟೋ ರೆಡಿ ಆದಮೇಲೆ ಫೋಟೋ ಮೇಲೆ ಕ್ಲಿಕ್ ಮಾಡಿ, ಅಲ್ಲಿ ಶೇರ್ ಪಕ್ಕದಲ್ಲಿರೋ ಸೇವ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಒಂದು ಫೋಟೋನ ಸೇವ್ ಮಾಡ್ಕೊಳ್ಳಿ. ಇವಾಗ ನಿಮಗೆ ಫೋಟೋನ ಹೇಗೆ ಎಡಿಟ್ ಮಾಡ್ಕೊಳ್ಳೋದು ಅಂತ ಗೊತ್ತಾಯ್ತು, ಆದರೆ ಏನೋ ವಿಡಿಯೋನ ಹೇಗೆ ಎಡಿಟ್ ಮಾಡೋದು ಅಂತ ಗೊತ್ತಿಲ್ಲ. ಸೊ ಇವಾಗ ವಿಡಿಯೋನ ಹೇಗೆ ಎಡಿಟ್ ಮಾಡ್ಕೊಳ್ಳೋದು ಅಂತ ಹೇಳ್ಕೊಡ್ತೀನಿ, ಬನ್ನಿ. ಸ್ನೇಹಿತರೆ, ಮೊದಲು ನಿಮ್ಮ ಹತ್ರ ಇರೋ ಅಲೈಟ್ ಮೋಷನನ್ನು ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಪ್ರೊಜೆಕ್ಟ್ಸ್ ಮೇಲೆ ಕ್ಲಿಕ್ ಮಾಡಿ. ನಾನು ನಿಮಗೆ ಈ ಫುಲ್ ಪ್ರಾಜೆಕ್ಟ್ ಲಿಂಕ್ನ ನನ್ನ ಯೂಟ್ಯೂಬ್ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ನೀವು ಅಲ್ಲಿಂದ ಲಿಂಕ್ನ ಇಂಪೋರ್ಟ್ ಮಾಡ್ಕೊಳ್ಳಿ. ಈ ರೀತಿ ಬಂದಿರುತ್ತೆ ಮಂಜು ಕ್ರಿಯೇಟರ್ 05 ಅಂತ. ಅದನ್ನ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡ್ಬಿಟ್ಟು ಒಂದ್ಸರಿ ನೀವು ಸ್ಕ್ರೋಲ್ ಮಾಡಿ ನೋಡಿ ವಿಡಿಯೋನ. ಸ್ಕ್ರೋಲ್ ಮಾಡಾದ್ಮೇಲೆ ಮತ್ತೆ ಸ್ಟಾರ್ಟಿಂಗ್ಗೆ ಬಂದುಬಿಟ್ಟು ಇಲ್ಲಿ ಸೈಡ್ಗಡೆ ಸ್ಕ್ವೇರ್ ಕಾಣ್ತಿದೆಯಲ್ಲ ಒಂದು ಬಾಕ್ಸು, ಆ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಕ್ಯಾಮ್ರಾ ಒಂದು ಆಫ್ ಇದೆ ನೋಡಿ, ಅದನ್ನ ಆನ್ ಮಾಡ್ಕೊಳ್ಳಿ ಸ್ನೇಹಿತರೆ. ಆನ್ ಮಾಡ್ಕೊಂಡು ಮತ್ತೆ ಆ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ. ಇವಾಗ ಈ ರೀತಿ ಕಾಣುತ್ತೆ ನೋಡಿ. ಆವಾಗ ಮತ್ತೆ ಇವಾಗ ಚೇಂಜಸ್ ಕಾಣುತ್ತೆ. ಸೊ ಮತ್ತೆ ಸ್ಟಾರ್ಟಿಂಗಲ್ಲಿ ಬಂದುಬಿಟ್ಟು ನಾನು ನಿಮಗೆ ಒಂದು ಪ್ರಾಂಪ್ಟ್ ಕೊಟ್ಟಿರ್ತಾನೆ, ನೀವು ಆ ಪ್ರಾಂಪ್ಟಿಂದ ಎಡಿಟ್ ಮಾಡ್ಕೊಂಡಿದ್ರಲ್ಲ ಕೃಷ್ಣನ್ ಫೋಟೋನ, ಆ ಫೋಟೋ ಇಲ್ಲಿ ಯೂಸ್ ಮಾಡಬೇಕು. ಮತ್ತು ಆ ಒರಿಜಿನಲ್ ಫೋಟೋನ ಯೂಸ್ ಮಾಡಬೇಕು. ಮೊದಲು ಆ ಒರಿಜಿನಲ್ ಫೋಟೋನ ಇಲ್ಲಿ ಕೆಳಗಡೆ ಇಲ್ಲಿ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಕಲರ್ ಆ್ಯಂಡ್ ಫಿಲ್ ಮೇಲೆ ಕ್ಲಿಕ್ ಮಾಡಿ ಆ ಒರಿಜಿನಲ್ ಫೋಟೋನ ಇಲ್ಲಿ ನೀವು ಚೇಂಜ್ ಮಾಡ್ಕೊಳ್ಳಿ ಗೈಸ್. ಚೇಂಜ್ ಮಾಡ್ಕೊಂಡ್ಬಿಟ್ಟು ಆಮೇಲೆ ಇಲ್ಲಿ ಕೃಷ್ಣನ್ ಫೋಟೋದಲ್ಲಿ ಬಂದು ಮುಂಚೆನೇ ನಾನು ಈ ವಿಡಿಯೋ ಎಡಿಟ್ ಮಾಡ್ಕೊಂಡಿರೋದ್ರಿಂದ ಇಲ್ಲಿ ನಾನು ಜಸ್ಟ್ ರಿಪ್ಲೇಸ್ ಮಾಡಿ ತೋರಿಸ್ತೀನಿ. ಇಲ್ಲಿ ಬಂದುಬಿಟ್ಟು ಕೃಷ್ಣನ್ ಫೋಟೋನ ಚೇಂಜ್ ಮಾಡ್ತಾ ಹೋಗಿ. ಇದೇ ಕೃಷ್ಣನ್ ಫೋಟೋ ಇಲ್ಲಿ ಚೇಂಜ್ ಮಾಡ್ತಾ ಹೋಗಿ. ಸೇಮ್ ಕಲರ್ ಆ್ಯಂಡ್ ಫಿಲ್ ಮೇಲೆ ಕೊಟ್ಬಿಟ್ಟು ಎಲ್ಲ ಫೋಟೋಸ್ನು ಚೇಂಜ್ ಮಾಡ್ಕೊಳ್ಳಿ. ನಾನು ಇಲ್ಲಿ ಮಾಡ್ತಾ ಹೋಗ್ತೀನಿ ನೋಡಿ, ನೀವು ಹಾಗೆ ಮಾಡ್ತಾ ಹೋಗಿ ಚೇಂಜಸ್ನ. ಎಲ್ಲದರಲ್ಲೂ ನಿಮ್ಮ ಫೋಟೋನ ಅಡ್ಜಸ್ಟ್ ಮಾಡ್ಕೊಳ್ಳಿ. ಅಡ್ಜಸ್ಟ್ಮೆಂಟ್ ಮಾಡುವಾಗ ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ, ಅಂದರೆ ನಿಮ್ಮ ಫೋಟೋ ಸೈಜು ಅಥವಾ ಜೂಮಿಂಗ್ ಹೆಚ್ಚಿಗೆ ಇರೋದ್ರಿಂದ ನೀವು ಅದನ್ನ ಸ್ವಲ್ಪ ಈಸಿಯಾಗಿ ಮಾಡ್ಕೊಬೇಕು. ಸ್ವಲ್ಪ ಚೇಂಜಸ್ ಮಾಡ್ಕೋಬೇಕಾಗತ್ತೆ ಅಷ್ಟೇ. ಅದನ್ನು ಬಿಟ್ಟರೆ ಇದ್ದಿದ್ದೆಲ್ಲ ಸೇಮ್ ಇಟ್ಕೋಬೇಕು. ಎಷ್ಟು ಕೃಷ್ಣನ್ ಫೋಟೋ ಇದೆಯೋ ಅಷ್ಟು ನೀವು ಪ್ರಾಂಪ್ಟಿಂದ ರೆಡಿ ಮಾಡ್ಕೊಂಡಿರೋ ಕೃಷ್ಣನ್ ಫೋಟೋನ ರಿಪ್ಲೇಸ್ ಮಾಡ್ಕೊಳ್ಳಿ ನೀವು. ಇವಾಗ ಕೃಷ್ಣನ್ ಫೋಟೋಸ್ ಚೇಂಜಸ್ ಮಾಡಾಯ್ತಲ್ಲ ಎಲ್ಲನೂ. ಇವಾಗ ನೀವು ಬಂದುಬಿಟ್ಟು ಮುಂದ್ಗಡೆ ಇನ್ನು ಎಷ್ಟು ಫೋಟೋಸ್ ಬೇಕು, 2, 4, 5 ಫೋಟೋಸ್, ಬೇರೆ 5 ಫೋಟೋಸ್ಗಳನ್ನ ಇಲ್ಲಿ ನೀವು ಚೇಂಜ್ ಮಾಡಬೇಕಾಗುತ್ತೆ. ಮತ್ತು ಫೋಟೋ ಮೇಲೆ ಕ್ಲಿಕ್ ಮಾಡಿ, ಕಲರ್ ಆ್ಯಂಡ್ ಫಿಲ್ ಮೇಲೆ ಕ್ಲಿಕ್ ಮಾಡಿ ಈ ಫೋಟೋನ ಚೇಂಜ್ ಮಾಡ್ಕೋಬೇಕು. ಇವಾಗ ಬೇರೆ ಫೋಟೋ ಹಾಕ್ಕೊಳ್ಳಿ. ನಾನು ಬೇರೆ ಒಂದು 5 ಫೋಟೋಸ್ನ ಹಾಕ್ಕೊಳ್ತೀನಿ. ಇವಾಗ ಸ್ಟಾರ್ಟಿಂಗ್ ಬಂದು ನಿಮ್ಮ ವಿಡಿಯೋ ಯಾವ ರೀತಿ ಬಂದಿದೆ ಅಂತ ಒಮ್ಮೆ ಚೆಕ್ ಮಾಡ್ಕೊಳ್ಳಿ. ಮತ್ತು ಇದರಲ್ಲಿ ಗ್ಲೋ ಎಫೆಕ್ಟನ್ನು ನಾನು ಆಫ್ ಮಾಡಿದ್ದೀನಿ. ನಿಮ್ಗೆ ಬೇಕಾದರೆ ನೀವು ಆನ್ ಮಾಡ್ಕೊಳ್ಳಿ. ನನ್ನ ಫೋಟೋಸ್ಗೆ ನಾನು ಗ್ಲೋ ಎಫೆಕ್ಟ್ ಬೇಡ ಅಂತ ಆಫ್ ಮಾಡಿದ್ದೀನಿ. ಗ್ಲೋ ಎಫೆಕ್ಟ್ ಹಾಕಿದರೆ ಈ ರೀತಿ ಕಾಣುತ್ತೆ, ಬಟ್ ನನಗೆ ಈ ರೀತಿ ಬೇಡ ಅಂತೇಳಿ ನಾನು ಗ್ಲೋ ಎಫೆಕ್ಟ್ನ ಆಫ್ ಮಾಡಿದ್ದೀನಿ. ನೀವು ಬೇಕಾದರೆ ಆನ್ ಮಾಡ್ಕೋಬೋದು ಗೈಸ್. ಆಮೇಲೆ ಬಂದುಬಿಟ್ಟು ನಿಮ್ಮ ಪ್ರಾಜೆಕ್ಟ್ ನೇಮ್ ಏನು ಇಟ್ಕೊಳ್ತೀರಾ ಇಲ್ಲಿ ನೀವು ಟೈಪ್ ಮಾಡಿ ಇಟ್ಕೋಬೇಕಾಗುತ್ತೆ. ನಾನು ಜಸ್ಟ್ ಮಂಜು ಕ್ರಿಯೇಟರ್ 05 ಅಂತ ಇಟ್ಕೊಂಡಿದ್ದೀನಿ. ಅದಾದಮೇಲೆ ಇಲ್ಲಿ ಎಕ್ಸ್ಪೋರ್ಟ್ ಮೇಲೆ ಕ್ಲಿಕ್ ಮಾಡಿ
ಇಲ್ಲಿ ವಿಡಿಯೋದು 1080 ಇರಲಿ, ಆಮೇಲೆ ಉಳಿದಿದ್ದೆಲ್ಲ ಸೇಮ್ ಇರಲಿ. ಇಲ್ಲಿ ಎಕ್ಸ್ಪೋರ್ಟ್ ಮೇಲೆ ಕ್ಲಿಕ್ ಮಾಡಿ ವಿಡಿಯೋನ ಎಕ್ಸ್ಪೋರ್ಟ್ ಮಾಡ್ಕೊಳ್ಳಿ. ಸೊ ವಿಡಿಯೋ ನಾನು ನೋಡಿದ್ರಲ್ಲ ಸ್ನೇಹಿತರೆ, ನಾನು ಹೇಳಿರೋ ರೀತಿ ನೀವು ಜಸ್ಟ್ ಫೋಟೋಸ್ನ ರಿಪ್ಲೇಸ್ ಮಾಡಿ ಈಸಿಯಾಗಿ ನಿಮ್ಮ ಒಂದು ಟ್ರೆಂಡಿಂಗಲ್ಲಿರೋ ಕ್ರಿಶ್ಚಿಯನ್ ವಿಡಿಯೋನ ಎಡಿಟ್ ಮಾಡ್ಕೋಬೋದು. ಸೊ ಅದಾದಮೇಲೆ ನಿಮ್ಮ ಇನ್ಸ್ಟಾಗ್ರಾಮ್ ರೀಲ್ಸ್ ಸ್ಟೋರಿಗಳೆಲ್ಲ ಹಾಕಿ ವೈರಲ್ ಮಾಡ್ಕೋಬೋದು. ಈ ವಿಡಿಯೋ ನಿಮ್ಗೇನಾದರೂ ಇಷ್ಟ ಆಗಿದ್ರೆ ವಿಡಿಯೋ ಒಂದು ಲೈಕ್ ಮಾಡಿ, ಹಾಗೆ ವಿಡಿಯೋ ಹೇಗೆ ಅನಿಸ್ತು ಅಂತ ಒಂದು ಕಮೆಂಟ್ ಮಾಡಿ. ಸೊ ಇದೇ ರೀತಿ ಹೆಚ್ಚಿನ ವಿಡಿಯೋಸ್ಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಡಿ.